ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಾಶ್ರಯದಲ್ಲಿ ಪವಿತ್ರ ಕುಮಾರಧಾರ ನದಿ ಸ್ವಚ್ಛತಾ ಅಭಿಯಾನ ನಡೆಸಿದರು. ಈ ಅಭಿಯಾನದಲ್ಲಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಗಳಾದ ಶ್ರೀಮತಿ ಆರತಿ ಕೆ ಮತ್ತು ಶ್ರೀಮತಿ ಸುಮಿತ್ರಕುಮಾರಿ ಎ ಸಕ್ರಿಯವಾಗಿ ಪಾಲ್ಗೊಂಡರು. ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದ ಶ್ರೀ ಮೋನಪ್ಪ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಇದೇ ವೇಳೆ ಸುಬ್ರಹ್ಮಣ್ಯದ ಜನ ಸೇವಾ ಟ್ರಸ್ಟ್ನ ಶ್ರೀ ರವಿ ಕಕ್ಕೆ ಪದವು ಕೂಡ ಹಾಜರಿದ್ದು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಪವಿತ್ರ ಕ್ಷೇತ್ರಕ್ಕೆ ಬರುವ ಭಕ್ತರು ಹಾಗೂ ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ಕರೆ ನೀಡಲಾಯಿತು. ವಿದ್ಯಾರ್ಥಿಗಳ ಶ್ರಮದಾನದಿಂದ ನದಿ ತೀರ ಸ್ವಚ್ಛಗೊಂಡು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಯುವಜನರಲ್ಲಿ ಜವಾಬ್ದಾರಿತನವನ್ನು ಬೆಳೆಸುವ ಜೊತೆಗೆ ಪರಿಸರ ಸಂರಕ್ಷಣೆಗೆ ಪ್ರೇರಣೆಯಾಗಿವೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದಿಂದ ಆಡಳಿತ ಮಾಡುವಂಥ ಒಂದು ನಮ್ಮ ಡಿಗ್ರಿ ಕಾಲೇಜ್. ಅದರಿಂದ ನಾವು ಪ್ರತಿ ಶನಿವಾರ ಆದಿತ್ಯವಾರ ಕೂಡ ವಾರಾಂತ್ಯ ಶಿಬಿರಗಳನ್ನು ನಡೆಸ್ತಾ ಇದ್ದೇವೆ. ಅಂತೆ ಇವತ್ತು ಕೂಡ ಶನಿವಾರದಂದು ನಾವು ನಮ್ಮ ಕಾಲೇಜಿನ ವತಿಯಿಂದ ಕುಮಾರಧಾರ ನದಿಯ ಪವಿತ್ರ ನದಿಯನ್ನು ಸ್ವಚ್ಛತೆ ಮಾಡಲಿಕ್ಕಂತ ಬಂದಿದ್ದೇವೆ. ನಮಗೀಗ ತಿಳಿದಿರುವ ಹಾಗೆ ಅನೇಕ ಮಾಲಿನ್ಯಗಳಲ್ಲಿ ಜಲಮಾಲಿನ್ಯ ಕೂಡ ಒಂದು. ನಾವು ಅವರಿವರನ್ನು ದೂರಿದರೆ ಆಗೋದಿಲ್ಲ, ನಮ್ಮ ಒಂದು ಜವಾಬ್ದಾರಿ ಕೂಡ ಇದರಲ್ಲಿ ಉಂಟು. ಅಂದರೆ ಇವರು ಯಾವ ಥರ ಮಾಲಿನ್ಯ ಮಾಡ್ತಾರೆ ಅಂತ ಹೇಳಿದರೆ ಪ್ಲಾಸ್ಟಿಕ್ಗಳನ್ನು, ಬಟ್ಟೆಗಳನ್ನು, ಸೋಪ್ಗಳನ್ನು ಇದನ್ನೆಲ್ಲ ನದಿಗೆ ಬಿಸಾಕ್ತಾರೆ. ಪುಣ್ಯ ಜಲ ಅಂತ ಬಂದ ಮೇಲೆ ಅದನ್ನು ನದಿಗೆ ಬಿಸಾಕಬಾರ್ದು. ಆಲ್ರೆಡಿ ವಿವಿಧ ರೀತಿಯ ಡಸ್ಟ್ಬಿನ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ, ಆದರೆ ಇವರು ಬಳಸ್ತಾ ಇಲ್ಲ, ಅದನ್ನು ನೀರಿಗೆ ಹಾಕ್ತಿದ್ದಾರೆ. ಹಾಗೆ ಇವತ್ತಿನ ದಿನದಲ್ಲಿ ನಾವು ಬೆಳಿಗ್ಗೆ 9:30ಯಿಂದ ಬಂದು ಇಲ್ಲಿ ತನಕ ನಾವು ನೀರಿನಲ್ಲಿದ್ದ ಬಟ್ಟೆಗಳನ್ನು, ಕಸಗಳನ್ನು, ಪ್ಲಾಸ್ಟಿಕ್ಗಳನ್ನು, ಕಟ್ಟಿಗೆ ತುಂಡುಗಳನ್ನು ಹೆಕ್ಕಿ ನಾವು ಎಲ್ಲರೂ ಸೇರಿ, ನಾನೊಬ್ಬಳಲ್ಲ ಎಲ್ಲರೂ ಸೇರಿ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಹಾಗಾಗಿ ಇನ್ನು ಯಾರು ಮಾಲಿನ್ಯ ಮಾಡಬೇಡಿ, ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ. ನೀರು ಅನ್ನೋದು ಭೂಮಿಗೆ ಅಥವಾ ಮಾನವ ಸಂಕುಲಕ್ಕೆ ಅಥವಾ ಎಲ್ಲ ಜೀವಿಗಳಿಗೆ ಬಹು ಅಗತ್ಯವಾದದ್ದು. ಯಾರು ಕೂಡ ಮಾಲಿನ್ಯ ಮಾಡಬೇಡಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ, ಅದೇ ರೀತಿ ಗ್ರಾಮ ಪಂಚಾಯತ್ ಸುಬ್ರಹ್ಮಣ್ಯದ ಸಹಯೋಗದಲ್ಲಿ ನಾವಿಂದು ಕುಮಾರಧಾರ ನದಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಪುಣ್ಯತೀರ್ಥವಾದಂಥ ಕುಮಾರಧಾರ ನದಿಯಲ್ಲಿ ಮಿಂದು ತಾವು ಉಪಯೋಗಿಸಿದಂಥ ಬಟ್ಟೆಗಳನ್ನು ನದಿ ನೀರಲ್ಲಿ ಎಸೆಯುತ್ತಾರೆ. ಹಾಗಾಗಿ ಇದೊಂದು ಪವಿತ್ರ ನದಿಯಾದ ಕಾರಣ ಭಕ್ತಾದಿಗಳಲ್ಲಿ ಕಳಕಳಿಯ ವಿನಂತಿ, ತಾವು ಉಪಯೋಗಿಸುವಂಥ ಯಾವುದೇ ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇವುಗಳನ್ನು ನದಿಗೆ ಎಸೆಯಬಾರದು. ಸುಬ್ರಹ್ಮಣ್ಯದ ಸಮಾಜ ಸೇವಕರಾದಂತಹ ಶ್ರೀ ರವಿ ಕಕ್ಕೆ ಪದವು ಅವರ ಟ್ರಸ್ಟ್ ಆಶ್ರಯದಲ್ಲಿ ಕೂಡ ಸುಬ್ರಹ್ಮಣ್ಯದಲ್ಲಿ ನಾವು ಹಲವಾರು ರೀತಿಯ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಪ್ರಾರಂಭವಾಗಿ ಬಹಳಷ್ಟು ವರ್ಷಗಳಾಯಿತು. ಪ್ರತಿ ವರ್ಷ 1984ರಿಂದ ಇಲ್ಲಿಯವರೆಗೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಯಾಕೆಂತ ಹೇಳಿದರೆ, ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಹೇಳೋದು ಹಲವಾರು ಭಕ್ತಾದಿಗಳು ಆಗಮಿಸುವಂಥ ಕ್ಷೇತ್ರ. ಇಲ್ಲಿ ಸ್ವಚ್ಛತೆ ಕಾರ್ಯ ಅನ್ನುವಂಥದ್ದು ಬಹಳ ಅಗತ್ಯವಾಗಿ ಬೇಕಾಗಿರುತ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಪಾಠದ ಜೊತೆಗೆ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ಉತ್ತಮವಾದ ಒಂದು ಜ್ಞಾನವನ್ನು ಕೂಡ ಪಡೆದಿದ್ದೇವೆ. ಹಾಗೆ ಹೇಗೆ ಇಲ್ಲಿ ಕಸ ಬೀಳ್ತಾರೆ ಅದನ್ನು ಹೇಗೆ ನಾವು ಸ್ವಚ್ಛ ಮಾಡೋದು ಅಂತ ತಿಳಿಯಿತು. ಎಲ್ಲರೂ ಕೂಡ NSSಗೋಸ್ಕರ ಕೆಲಸ ಮಾಡುವ ಮಕ್ಕಳೇ. ಎಲ್ಲ ಹೀಗೆ ಬೇರೆ ಕಡೆ ಇಲ್ಲಿ ಊರಿನ ಸುತ್ತಮುತ್ತ ಕೂಡ ಸ್ವಚ್ಛತೆ ಹಾಗೂ ನಮ್ಮ ದೇವಸ್ಥಾನದ ಸುಬ್ರಹ್ಮಣ್ಯ ದೇವರ ಈ ನದಿಯನ್ನು ಕೂಡ ಸ್ವಚ್ಛ ಮಾಡೋದು ನಮ್ಮ ಒಂದು ಕೆಲಸವೇ. ಹಾಗೆ ಕೆಲಸ ಮಾಡುತ್ತಾ ಮೇಡಮ್ನವರ ಸಹಾಯದಿಂದ ಎಲ್ಲರ ಒಂದು ಊರಿನವರ ಮತ್ತು ಹೊರಗಿನವರ ಸಹಕಾರದಿಂದ ನಾವು ಇವತ್ತು ಇಲ್ಲಿ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಮನೆಗಳು ಇಲ್ಲಿ ಯಾವುದೇ ರೀತಿಯ ಕಸವನ್ನು ಹಾಕದೆ ದೇವರ ಸ್ವಚ್ಛತೆಗಾಗಿ ಬಂದಂಥ ಈ ಪುಣ್ಯಕ್ಷೇತ್ರ ನದಿಯಲ್ಲಿ ಯಾವುದೇ ರೀತಿಯ ಕಸವನ್ನು ಹಾಕದೆ, ಕಸ ಇದ್ದರೂ ಕೂಡ ಡಸ್ಟ್ಬಿನ್ಗೆ ಹಾಕಿ ತಮ್ಮ ಸ್ವಚ್ಛತಾ ಒಂದು ಮನೋಭಾವವನ್ನು ಇಲ್ಲಿ ಬೆಳೆಸಿಕೊಳ್ಬೇಕು. ಸ್ವಚ್ಛತೆಯನ್ನು ಕಾಪಾಡಿ ಸುಬ್ರಹ್ಮಣ್ಯವನ್ನು ಸ್ವಚ್ಛತೆಯಿಂದ ಒಂದು ನೋಡಿಕೊಳ್ಳಬೇಕಾಗಿ ನಿಮ್ಮೆಲ್ಲರಿಗೂ ಗ್ರಾಮ ಪಂಚಾಯತ್ ಮತ್ತು ಸುಬ್ರಹ್ಮಣ್ಯ ಸ್ವಚ್ಛತಾ ಜಾಗೃತಿ ಸಮಿತಿ ಮತ್ತು ರವಿ ಕಕ್ಕೆ ಪದವು ಇವರೆಲ್ಲ ಸೇರಿಕೊಂಡು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಕ್ಕಳೊಟ್ಟಿಗೆ ಸಹಭಾಗಿತ್ವ ಸೇರಿಕೊಂಡು ಏನು ಕೆಲಸವನ್ನು ಮಾಡಿದೆ. ಈ ಒಂದು ಕುಮಾರಧಾರ ನದಿ ಪುಣ್ಯ ನದಿ, ಇದನ್ನು ಇಲ್ಲಿ ಯಾರೂ ಗಲೀಜು ಮಾಡಬಾರದು. ಕೆಲವು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ನದಿಗೆ ಬಟ್ಟೆಯನ್ನು ಬಿಟ್ಟು ಕಸ ಹಾಕೋದು, ಪ್ಲಾಸ್ಟಿಕ್ ಹಾಕು ಈ ಥರ ಎಲ್ಲ ಮಾಡ್ತಿದ್ದಾರೆ. ಇತ್ತೀಚೆಗೆ ಲಯನ್ಸ್ನವರು ಕುಮಾರಧಾರ ನದಿ ಸೇತುವೆ ಮೇಲೆ ಇದು ಕಸವನ್ನು ಹಾಕದಂತೆ ತಡೆಗೋಡೆಯನ್ನು ಕೂಡ ಮಾಡಿರ್ತಾರೆ, ಮೆಸ್ಸನ್ನು ಹಾಕಿರ್ತಾರೆ. ಆದರೂ ಕೆಲವೊಂದು ವಾಹನದ ಬರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ವೆಹಿಕಲನ್ನು ನಿಲ್ಲಿಸಿ ಅದರ ಕಸವನ್ನು ಅದರ ಮೇಲೆ ಬಿಸಾಕುವಂತ ಎಲ್ಲ ಮಾಡಿದ್ದೇವೆ. ಇದಕ್ಕೆ ನಾವು ಕೂಡ ತುಂಬ ಪಂಚಾಯತ್ ಕೂಡ ತುಂಬ ಫೈನ್ ಹಾಕೋದು, ದಂಡನೆ ವಿಧಿಸೋದನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಒಂದು ಗ್ರಾಮ ಪಂಚಾಯತಿಂದ ಮಾಡೋಂಥ ಕೆಲಸಕ್ಕೆ ಮತ್ತು ಈ ಊರಿನ ಒಳ್ಳೆಯ ಒಂದು ಸ್ವಚ್ಛತೆಗೆ ಎಲ್ಲರೂ ಸಹಕಾರ ಮಾಡಬೇಕು. ಊರಿನಲ್ಲಿ ಯಾರು ಕೂಡ ಕಸವನ್ನು ಹಾಕದೆ ಬಂದಾಗ ತಾವು ಕೂಡ ತಮ್ಮ ಸ್ವಯಂ ಪ್ರೇರಿತರಾಗಿ
ಕಸವನ್ನು ಎಲ್ಲಿ ಹಾಕದೆ ಗ್ರಾಮ ಪಂಚಾಯತ್ ಅಲ್ಲಲ್ಲಿ ದೇವಸ್ಥಾನದಿಂದ ಗ್ರಾಮ ಪಂಚಾಯತ್ನಲ್ಲಿ ಡಸ್ಟ್ಬಿನ್ ಕೂಡ ಅಳವಡಿ ಮಾಡಿದ್ದೇವೆ. ಎಲ್ಲರೂ ಅದರಲ್ಲಿ ಹಾಕಿ ಊರಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅಂತ ತಮ್ಮೆಲ್ಲರ ಕೇಳುತ್ತೆ. ಬೇಸರ ವಿಷಯ ಭಕ್ತಾದಿಗಳು ಬಟ್ಟೆಯನ್ನು ನದಿಗೆ ಬಿಸಾಡೋದು. ಮತ್ತೊಂದು ಖುಷಿಯ ವಿಷಯ, ನಮ್ಮ ಇವತ್ತು KCS ಕಾಲೇಜಿನ ಎಲ್ಲ ಮಕ್ಕಳು NSS ಕ್ಯಾಂಪು, ಅದರಲ್ಲಿ ನಮ್ಮ ಆರತಿ ಮೇಡಮ್ ಮತ್ತು ಸುಮಿತ್ರಾ ಮೇಡಮ್ ಇದನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಂದು ಜವಾಬ್ದಾರಿ ತಗೊಂಡು ಒಳ್ಳೆ ಎಲ್ಲ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಆದರೆ ಕಳೆದ ಸಲ ನಾವು ಮಾಡಿದ್ದು ಒಂದೂವರೆ 2-3 ಟ್ರ್ಯಾಕ್ಟರ್ ಸಿಕ್ಕಿತ್ತು. ಇವತ್ತು ಸಹ 1-2 ಟ್ರ್ಯಾಕ್ಟರ್ಸು ಬಟ್ಟೆ 9 ಗಂಟೆಯಿಂದ ಈಗ ಒಂದು 11:30 ಗಂಟೆ ತನಕ ಸ್ವಚ್ಛತೆಯನ್ನು ಮಾಡಿದೆ. ನಾವು ಬರುವಂಥ ಭಕ್ತಾದಿಗಳು ಕೇಳ್ಕೊಳ್ಳೋದು, ಈಗ ನೀವು ಇಷ್ಟು ಸಹ ಪ್ರತಿಯೊಂದು ವಿಡಿಯೋದಲ್ಲೆಲ್ಲ ಬರ್ತಾ ಉಂಟು, ಕಸವನ್ನು ನಾವು ಯಾವತ್ತೂ ಇದು ಬಟ್ಟೆಗಳನ್ನು ನದಿಗೆ ಬಿಸಾಡಬಾರ್ದು, ಪ್ಲಾಸ್ಟಿಕನ್ನು ನದಿಗೆ ಬಿಸಾಡಬಾರ್ದು, ಇದೆಲ್ಲ ನಾವು ಹೇಳ್ತಾ ಇರ್ತೀವಿ. ಆದರೆ ಮಾಡುವಂಥ ಭಕ್ತಾದಿಗಳು ಜಾಸ್ತಿ ಆಗಿದೆ. ಯಾಕೆಂದರೆ ಎಲ್ಲರಿಗೂ ಇವರ ನೇತೃತ್ವ ನಾವು ಹೇಳುವುದೇನೆಂದರೆ, ಎಲ್ಲ ಬರುವಂಥ ಭಕ್ತಾದಿಗಳ ಹತ್ರ ಯಾರೂ ಸಹ ಬಟ್ಟೆಯನ್ನು ಇದನ್ನು ನೀರಿನ ಒಳಗೆ ಹಾಕಬೇಡಿ, ನಮ್ಮ ಈ ಒಂದು ಪವಿತ್ರ ಸ್ನಾನಘಟ್ಟವನ್ನು ಉಳಿಸುವ ಅಂತ ಹೇಳಿ ನಾನು ಕೇಳ್ಕೊಳ್ಬೋದು. ಯಾಕೆಂದರೆ ಇವತ್ತು ಬಂದಂಥ NSS ಅವರು ಎಲ್ಲ ಮಕ್ಕಳು ಅವರ ಮನೆಯನ್ನು ಹೇಗೆ ಕ್ಲೀನ್ ಇಟ್ಕೊಳ್ತಾರ ಅದೇ ರೀತಿ ಇವತ್ತು ಇದನ್ನು ನೋಡಿ ಅವರಿಗೆ ಬೇಸರಾಗಿ ಇವತ್ತು ಈ ನದಿಯನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ. ಆದ ಕಾರಣ ಎಲ್ಲರೂ ನಾವು ಇದಕ್ಕೆ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಪ್ರತಿ ಒಂದು ಜನಗಳಿಗೆ ನಾವು ಕೇಳ್ಕೊಳ್ಳೋದು, ನಾವು ಪ್ರತಿ ಆದಿತ್ಯವಾರ ನಾವು ಬೆಳಗ್ಗೆ 6:30 ಗಂಟೆಯಿಂದ 9:30 ಗಂಟೆ ತನಕ ರವಿಕಕ್ಕೆ ಸಮಾಜ ಸೇವಾ ಟ್ರಸ್ಟ್ ಅಂತೇಳಿ ನಮ್ಮ ಹುಡುಗರು 40ರಿಂದ 50 ಹುಡುಗರು ನಾವು ಪ್ರತಿ ಆದಿತ್ಯವಾರ ಮಾಡ್ತೇವೆ. ಆದರೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಇವತ್ತು ಮಾಡಿದರೆ 2-3 ದಿನದಲ್ಲಿ ಅಷ್ಟೇ ಕಸ ಬೀಳ್ತದೆ. ಕೇಳೋದು, ಈಗ ನಾವೇನು ದೇವರಿಗೆ ಪೂಜೆ ಮಾಡ್ತೇವೋ ಹಾಗೆ ನಮ್ಮ ಪ್ರಗತಿಯನ್ನು ಸಹ ರಕ್ಷಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೆ ಇನ್ನೂ ಆದಷ್ಟು ನೀವು ಎಲ್ಲೇ ದೂರ ಟೆಂಪಲ್ಗೆ ನೀವು ಹೋಗಿ, ಆದರೆ ರೋಡ್ ಸೈಡ್ಗೆ ಪ್ಲಾಸ್ಟಿಕನ್ನು ಬಿಸಾಡಬೇಡಿ, ಎಲ್ಲೆಲ್ಲಿ ಡಸ್ಟ್ಬಿನ್ ಉಂಟು ಅಲ್ಲಿಗೆ ಹಾಕುವಂಥ ಕೆಲಸವನ್ನು ಮಾಡಿ. ಮತ್ತು ಮೊನ್ನೆ ಇತ್ತೀಚೆಗೆ ನೋಡಿ, ನಮ್ಮ ಲಯನ್ಸ್ ಕ್ಲಬ್ನವರು ಸಾಧಾರಣ ಒಂದು 9.5 ಲಕ್ಷ ಖರ್ಚು ಮಾಡಿ ಒಂದು 10 ಫೀಟ್ ಹೈಟ್ ಮಾಡಿದ್ದಾರೆ. ಆದರೂ ಜನಗಳು, ದೊಡ್ಡ ವ್ಯಕ್ತಿಗಳು ಅಲ್ಲಿ ನಿಂತು ಅದನ್ನು ಬಟ್ಟೆಯನ್ನು ಮೇಲೆ ಬಿಸಾಡುವ ಕೆಲಸ ಆಗಿದೆ. ಆದರೂ ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿಯವರು ಈಗ ಫುಲ್ಲು ಕ್ರಮವಾಗಿ ಬದ್ಧವಾಗಿ ಸಿಸ್ಟಮ್ ಕ್ಯಾಮರಾ ಹಾಕಿ ಯಾರು ಬಿಸಾಡ್ತಾರೆ ಅವ್ರ ಹತ್ರ ವೆಕ್ಕಿಸಿ ಅವರಿಗೆ 5,000 ರೂಪಾಯಿ ದಂಡವೂ ಸಹ ಹಾಕೋ ಕೆಲಸ ಈಗ ಆಗ್ತಾ ಉಂಟು. ಆದ ಕಾರಣ ಬರುವಂಥ ಭಕ್ತಾದಿಗಳೊಟ್ಟಿಗೆ ಎಲ್ಲರೊಟ್ಟಿಗೆ ನಾವು ಕೇಳ್ಕೊಳ್ಳೋದು, ಇನ್ನು ತಪ್ಪಿ ಸಹ ಎಲ್ಲಿ ಸಹ ನದಿಗೆ ಬಟ್ಟೆಯನ್ನು ಬಿಸಾಡಬೇಡಿ ಅಂತೇಳಿ ನಾವು ಕೇಳ್ಕೊಳ್ಳೋದು.